ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿ ಬಂದ್ಬಿಟ್ಟು ಮಿಡ್ ವೀಕ್ ಎಲಿಮಿನೇಷನ್ ಆದರೆ ಕ್ಯಾನ್ಸಲ್ ಆಯಿತು ಅಂತಲೇ ಹೇಳ್ಬೋದು ನಿನ್ನೆ. ಆದರೆ ಮತ್ತೆ ಕಂಟಿನ್ಯೂ ಆದ್ರೆ ಆಗಿದೆ ಇಂದು. ಇನ್ನು ಇಲ್ಲಿ ಏನಪ್ಪ ಒಂದು ಟ್ವಿಸ್ಟ್ ಅಂತಂದರೆ, ಧನ್ರಾಜ್ ಅವರು ಟಾಸ್ಕ್ನಿಂದ ಮಾಡಿರೋ ಮಿಸ್ಟೇಕ್ನಿಂದ ಇಲ್ಲಿ ಒಂದು ಟ್ವಿಸ್ಟ್ ಆದರೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಬಿಗ್ ಬಾಸ್. ಅದೇನಂತಂದರೆ, ಇವ್ರು ಧನ್ರಾಜ್ ಅವರು ಒಂದೇ ಸ್ವಲ್ಪ ಮಿರರ್ ನೋಡಿಕೊಂಡು ಟಾಸ್ ಆಡಿ ಗೆದ್ದಿರೋ ಕಾರಣದಿಂದಾಗಿ ಈ ಟಾಸ್ಕ್ನ ರದ್ದು ಮಾಡಿ ಮತ್ತು ಮಿಡ್ ವೀಕ್ ಎಲಿಮಿನೇಷನ್ನ ರದ್ದು ಮಾಡಿದ್ರು ಅಂತಲೇ ಹೇಳ್ಬೋದು ನಿನ್ನೆ. ಆದರೆ ಇದೀಗ ಮತ್ತೊಂದು ಬಿಗ್ ಬಾಸ್ ಕಡೆಯಿಂದ ಒಂದು ಅಪ್ಡೇಟ್ ಆದರೆ ಬಂದಿದೆ ಅಂತಲೇ ಹೇಳ್ಬೋದು. ಏನಂತಂದರೆ, ಇಲ್ಲಿ ಬಿಗ್ ಬಾಸ್ನವ್ರು ಏನಾದರೂ ಧನ್ರಾಜ್ ಅವರನ್ನೇ ಟಾರ್ಗೆಟ್ ಮಾಡಿ ಮಿಡ್ ವೀಕಲ್ಲಿ ಎಲಿಮಿನೇಟ್ ಮಾಡ್ತಾರೆ ಅಂತ ಸ್ವಲ್ಪ ಎಲ್ಲರ ತಲೆಯಲ್ಲಿ ಆದರೆ ಗೊಂದಲ ಆದರೆ ಇದೆ ಅಂತಲೇ ಹೇಳ್ಬೋದು. ಹಾಗಾದರೆ ಮಿಡ್ ವೀಕಲ್ಲಿ ಯಾವ ಸ್ಪರ್ಧಿ ಹೋಗ್ಬೋದು, ಮತ್ತೆ ಏನಾದರೂ ಮತ್ತೆ ಎಲ್ಲ ಸ್ಪರ್ಧಿಗಳಿಗೆ ನಾಮಿನೇಷನ್ ಟಾಸ್ಕ್ ಕೊಟ್ಟು ಅಲ್ಲಿ ನಾಮಿನೇಟ್ ಮಾಡಿದ ವೋಟ್ ಸಹಿತ ಮತ್ತು ವೋಟ್ ಹಾಕಿಸಿಕೊಂಡು ಯಾರಿಗೆ ಜಾಸ್ತಿ ವೋಟ್ಸ್ ಬರ್ತವೆ ಆ ಸ್ಪರ್ಧಿಯನ್ನು ಹೊರಗೆ ಕಳಿಸ್ತಾರಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಆಲಲ್ಲಿ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ನಿಮಗೆಲ್ಲ ಗೊತ್ತಿರ್ಬೋದು, ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಬಂದುಬಿಟ್ಟು ಮಿಡ್ ವೀಕ್ ಎಲಿಮಿನೇಷನ್ ಆದರೆ ರದ್ದಾಯಿತು ಅಂತಲೇ ಹೇಳ್ಬೋದು. ಯಾಕೆ ರದ್ದಾಯಿತು ಅಂತ ಎಲ್ಲರಿಗೂ ಗೊತ್ತೇ ಇದೆ. ಯಾಕಂತಂದರೆ ಧನ್ರಾಜ್ ಅವರು ಮಿರರ್ ನೋಡಿಕೊಂಡು ಟಾಸ್ಕ್ ಆಡಿದ್ದ ಕಾರಣದಿಂದ ಈ ಮಿಡ್ ವೀಕ್ ಆದರೆ ರದ್ದಾಯಿತು. ಆ ಕಾರಣದಿಂದಾಗಿ ಮಿಡ್ ವೀಕ್ ಎಲಿಮಿನೇಷನ್ ಬಂದುಬಿಟ್ಟು ಸ್ವಲ್ಪ ಮುಂದೆ ತಗೊಂಡೋಗಿದ್ದಾರೆ ಅಂತಲೇ ಹೇಳ್ಬೋದು. ತಗೊಂಡೋಗಿದ್ದಾರೆ ಅಂತಂದರೆ ಇಂದು ಅಥವಾ ನಾಳೆ ಪಕ್ಕ ಮಿಡ್ ವೀಕ್ ಎಲಿಮಿನೇಷನ್ ಆದರೆ ಆಗುತ್ತೆ. ಹಾಗಾದರೆ ಯಾವ ಸ್ಪರ್ಧಿ ಆಗ್ಬೋದು ಅಂತ ನೋಡಿದರೆ, ನನ್ನ ಪ್ರಕಾರ ಬಂದುಬಿಟ್ಟು ಇಲ್ಲಿ ಏನಾದರೂ ಧನ್ರಾಜ್ ಅವ್ರಿಗೆ ಬಿಗ್ ಬಾಸ್ ಅವರೇ ಮೋಸ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಅಂತಲೇ ಹೇಳ್ಬೋದು. ಇನ್ನು ಧನ್ರಾಜ್ಗೆ ಏನಾದರೂ ಬಿಗ್ ಬಾಸ್ನವರೇ ಮೋಸ ಮಾಡಿ ಏನಾದರೂ ಮಿಡ್ ವೀಕಲ್ಲಿ ಎಲಿಮಿನೇಟ್ ಮಾಡ್ತಾರೆ ಅಂತ ನೋಡೋದಾದರೆ, ನಿಮಗೆಲ್ಲ ಗೊತ್ತಿರ್ಬೋದು, ಇದೇ ಸರಣಿ ಟಾಸ್ಕ್ ವೇಳೆ ತ್ರಿವಿಕ್ರಮ್ ಅವರು ಒಂದು ಎಡವಟ್ಟಾದರೆ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇದರಿಂದಾಗಿ ಬಂದುಬಿಟ್ಟು ಮತ್ತೆ ಟಾಸ್ಕ್ ಮತ್ತು ರೀ ಎಂಟ್ರಿ ಮತ್ತು ಕಂಟಿನ್ಯೂ ಮಾಡ್ತಾರೆ ಅಂತಲೇ ಹೇಳ್ಬೋದು ಟಾಸ್ಕ್. ಆ ಕಾರಣದಿಂದಾಗಿ ಈ ಟಾಸ್ಕ್ ಬಂದುಬಿಟ್ಟು ಎಲಿಮಿನೇಷನ್ ಅಂದರೆ ಮಿಡ್ ವೀಕ್ ಎಲಿಮಿನೇಷನ್ ಟಾಸ್ಕ್ ಬಂದುಬಿಟ್ಟು ಮತ್ತೆ ಶುರುವಾಗೋ ಸಾಧ್ಯತೆ ಆದರೆ ಇದೆ. ಎಲ್ಲ ಸ್ಪರ್ಧಿಗಳಿಗೆ ಬಂದುಬಿಟ್ಟು ಒಂದು ಟಾಸ್ಕ್ ಆದರೆ ಕೊಡ್ತಾರೆ ಅಂತಲೇ ಹೇಳ್ಬೋದು. ಆ ಟಾಸ್ಕ್ನಲ್ಲಿ ಗೆದ್ದ ಸ್ಪರ್ಧಿಗಳು ಒಬ್ಬ ಸ್ಪರ್ಧಿ ಸೇವ್ ಆಗೋ ಚಾನ್ಸಸ್ ಆದರೆ ಇದೆ. ಉಳಿದ 6 ಸ್ಪರ್ಧಿಗಳಲ್ಲಿ ಯಾರಿಗೆ ಕಡಿಮೆ ಓಟ್ಸ್ ಬಂದಿರ್ತವೆ ಆ ಸ್ಪರ್ಧಿಯನ್ನು ಮಿಡ್ ವೀಕ್ ಎಲಿಮಿನೇಟ್ ಮಾಡೋ ಚಾನ್ಸಸ್ ಆದರೆ ಇದೆ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಮಿಡ್ ವೀಕಲ್ಲಿ ಯಾವ ಸ್ಪರ್ಧಿ ಹೋಗ್ಬೇಕಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ.